Once again, I welcome you all for DC e-learning classes. Dear students, last class we have discussed piecemeal distribution and piecemeal distribution on simple problems. Okay, and today we are going to solve the problems based on piecemeal distribution. That is maximum under the maximum loss method problem. So this is 11th session, learning objectives to enable the students to understand the problems of piecemeal distribution of cash under maximum loss method and accounting procedures. ಈ ಕ್ಲಾಸ್ ಮೂಲಕ ನೀವು ಮ್ಯಾಕ್ಸಿಮಮ್ ಲಾಸ್ ಮೆಥಡ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ತಿಳ್ಕೊತೀರಾ. ಸೊ ಸ್ಟೇಟ್ಮೆಂಟನ್ನು ಹೌ ಟು ಪ್ರಿಪೇರ್ ಮತ್ತು ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸನ್ನು ತಿಳ್ಕೊತೀರಾ. ಸೊ outcome ಏನಪ್ಪ ಅಂದರೆ ಟು ಮೇಕ್ ದ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಪೀಸ್ಫುಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಅಂಡರ್ ಮ್ಯಾಕ್ಸಿಮಮ್ ಲಾಸ್ ಮೆಥಡ್. ಓಕೆ, ಸೊ ಇರ್ತಕ್ಕಂಥ ಕ್ಯಾಶನ್ನು ಹೌ ಟು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದನ್ನು ನೀವು ಇಲ್ಲಿ ತಿಳ್ಕೊಳ್ತೀರಿ. ಸೊ ಇಲ್ಲಿ ನಾವು ಕೆಲವೊಂದು ರೂಲ್ಸನ್ನು ನಾವಿಲ್ಲಿ ನೆನಪಿಟ್ಟುಕೋಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ಮೆಥಡ್ ಆಲ್ಸೋ ಫಸ್ಟ್ ಆಫ್ ಆಲ್ ದ ಔಟ್ಸೈಡ್ ಲಯಬಿಲಿಟೀಸ್ ಆರ್ ಟು ಬಿ ಪೇಡ್ ಆಫ್ ಆ್ಯಂಡ್ ದೆನ್ ದ ಪಾರ್ಟ್ನರ್ಸ್ ಲೋನ್ ಇಸ್ ಪೇಡ್ ಬಿಫೋರ್ ಪೇಮೆಂಟ್ ಆಫ್ ಕ್ಯಾಪಿಟಲ್. ಸೊ ಪ್ರತಿಯೊಂದು ಏನು ಪ್ರೀವಿಯಸ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಸೊ ನಾವು ಔಟ್ಸೈಡ್ ಲಯಬಿಲಿಟೀಸನ್ನು ಮೊದಲಿಗೆ ಕೊಡಬೇಕು. ನಂತರ ಪಾರ್ಟ್ನರ್ಸಿಂದ ನಾವು ಸಾಲವನ್ನು ಪಡೆದುಕೊಂಡ್ವಿ, ದೇ ಆರ್ ಆಲ್ಸೋ ಔಟ್ಸೈಡರ್ಸ್. ಆ ಲೋನನ್ನು ಅವರು ಪೇ ಮಾಡಬೇಕು. ನಂತರ ಅವರು ಇರ್ತಕ್ಕಂಥ ಕ್ಯಾಪಿಟಲ್ ಏನು ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಇರ್ತಿದೆ ಅವ್ರ ಬ್ಯಾಲೆನ್ಸನ್ನು ನಾವು ಕೊನೆಯದಾಗಿ ಕೊಡಬೇಕು. ಬಟ್ ಕ್ಯಾಪಿಟಲ್ ಟು ರಿಟರ್ನ್ ಆಫ್ಟರ್ ಅಡ್ಜಸ್ಟಿಂಗ್ ದಿ ಮ್ಯಾಕ್ಸಿಮಮ್ ಲಾಸ್ಟ್ ಆಟ್ ಈಚ್ ಸ್ಟೇಜ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪಾರ್ಟ್ನರ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಕ್ಯಾಪಿಟಲ್ are to be returned after adjusting the maximum loss at each stage of distribution of the partners. ಅದಕ್ಕೆ ನಾವು ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಈಚ್ ಸ್ಟೇಜಲ್ಲಿ ಮ್ಯಾಕ್ಸಿಮಮ್ ಲಾಸನ್ನು ಪಾರ್ಟ್ನರ್ಸ್ಗೆ ಹಂಚಿಬಿಟ್ಟು ಸೊ ಇದನ್ನು ಸೆಟಲ್ ಮಾಡ್ತಕ್ಕಂಥ ಕೆಲಸಗಳು ಈ ಒಂದು ಪ್ರಾಬ್ಲಮಲ್ಲಿ ನೀವು ತಿಳ್ಕೊಳ್ತೀರಿ. ಮ್ಯಾಕ್ಸಿಮಮ್ ಲಾಸ್ ಮೀನ್ಸ್ ಏನು? ಮೀನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೋಟಲ್ ಕ್ಯಾಪಿಟಲ್ ಅಟ್ ದ ಟೈಮ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂಡ್ ದ ಕ್ಯಾಶ್ ಅವೈಲೇಬಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಸಪೋಸ್ ಎಕ್ಸ್ ಮತ್ತು ವೈ ಜೆಡ್ 15,000 10,000 ಪ್ಲಸ್ 5,000 ಕ್ಯಾಶ್ ಅವೈಲೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಅದು 9,000 ಇರ್ತಕ್ಕಂಥ ಅಮೌಂಟನ್ನು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು? ಮ್ಯಾಕ್ಸಿಮಮ್ ಲಾಸ್ ಮೆಥಡ್ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಸೊ 3 ಮಂದಿ ಪಾರ್ಟ್ನರ್ಸನ್ನು ಟೋಟಲ್ ಕೂಡಿಸಿದಾಗ 15 ಪ್ಲಸ್ 10,000 ಪ್ಲಸ್ 5,000 ಸೇರಿಸಿದಾಗ ನಮಗೆ ಆಗ್ತಕ್ಕಂಥದ್ದು ಸೊ 25,000. ಆ 25,000ದಲ್ಲಿ 9,000 ನಾವು ಮೈನಸ್ ಮಾಡ್ತೀವಿ. ಸೊ 9,000 ಮೈನಸ್ ಮಾಡಿದರೆ 25 ಪ್ಲಸ್ 5 30,000. 30,000ರಲ್ಲಿ 9,000 ಮೈನಸ್ ಮಾಡಿದಾಗ 21,000 ರೂಪಾಯಿ ಕ್ಯಾಶ್ ಇರ್ತದೆ. ದಟ್ ಈಸ್ ದಟ್ ಲಾಸನ್ನು ಮ್ಯಾಕ್ಸಿಮಮ್ ಲಾಸನ್ನು ನಾವು ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಯಾರಿಗೆ ನೆಗೆಟಿವ್ ಅಂತ ಬರ್ತದೆ ಸೊ ಆಫ್ಟರ್ ಅಡ್ಜಸ್ಟಿಂಗ್ ದಿ ಮ್ಯಾಕ್ಸಿಮಮ್ ಲಾಸ್ ದ ಕ್ಯಾಪಿಟಲ್ ಅಕೌಂಟ್ is to be in their profit sharing ratio to be. If we get negative capital of any partner, such deficiency is to be transferred to the capital account of their capital ratio. So ಇಲ್ಲಿ ನಾನು ಈ ಪ್ರಾಬ್ಲಮ್ಗಿಂತ ನಾನೊಂದು ಸೊ ಇಲ್ಲಿ ಒಂದು ಪ್ರಾಬ್ಲಮನ್ನು ಮಾಡೋಣ. ಸಿ ದ ಥಿಂಗ್ಸ್ ದೆನ್ ಯು ವಿಲ್ ಕಮ್ ಟು ನೋ ದ ಥಿಂಗ್ಸ್ ಪ್ರಾಪರ್ಲಿ. ಇಲ್ಲಿ ಎ ಬಿ ಸಿ ಅನ್ನೋ 3 ಪಾರ್ಟ್ನರ್ಸ್ ಇದ್ದಾರೆ, ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ಈಕ್ವಲಿ. ದ ಫಾಲೋವಿಂಗ್ ವಾಸ್ ದೇರ್. ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಆನ್ follows. 31st 12 2018 on which date they decided to dissolve the firm. ಕ್ರೆಡಿಟರ್ಸ್ 7,000 ಇದ್ದಾರೆ. ಎ ಮತ್ತು ಬಿ ಪಾರ್ಟ್ನರ್ಸ್ ನೋಡಿ 24,000 13,000 6,000 ಇದೆ. ಸೊ ಹೊರಗಿರ್ತಕ್ಕಂಥದ್ದು ನಮ್ಮ ಕಡೆ ಇರ್ತಕ್ಕಂಥ ಕ್ಯಾಶ್ 14,000, ಸಂಡೇಸ್ 30,000 ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ನಥಿಂಗ್ ಬಟ್ ಲಾಸ್ ಇದೆ 6,000 ಇದೆ. ಸೊ ಇದನ್ನು ನಾವು ಒಂದು ಪಾರ್ಟ್ನರ್ಸ್ ಸಂಬಂಧಪಟ್ಟಂತಹ ಒಂದಿದು ಇವೆರಡರದು ಅಸೆಟ್ ಮತ್ತು ಲಯಬಿಲಿಟೀಸ್ 50,000 ಈಚ್ ಇದೆ. ಇನ್ನು ಪ್ರಾಬ್ಲಮ್ಸ್ ಏನಪ್ಪ ಅಂದರೆ ದ ಅಸೆಟ್ಸ್ ರಿಯಲೈಸ್ ಆಸ್ ಫಾಲೋಸ್. 2 ಇನ್ಸ್ಟಾಲ್ಮೆಂಟಲ್ಲಿ ರಿಲೈಸ್ ಆಗುತ್ತೆ. ಒಂದು ಇನ್ಸ್ಟಾಲ್ಮೆಂಟಲ್ಲಿ 9,000, ಇನ್ನೊಂದು 18,000. ದೇ ಡಿಸೈಡ್ ಡಿಸ್ಟ್ರಿಬ್ಯೂಟ್ ದ ಕ್ಯಾಶ್ ಆ್ಯಸ್ ಆ್ಯಂಡ್ ವೆನ್ ದೇ ರಿಸೀವ್. ಅದಕ್ಕೆ ನಾವು ಪ್ಲೇಸ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದು. ಪ್ರಿಪೇರ್ ದಿ ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಅಪ್ಲೈಂಗ್ ಗಾರ್ನರ್ ವರ್ಸಸ್ ಮೂರ್. ಮ್ಯಾಕ್ಸಿಮಮ್ ಲಾಸ್ ಮೆಥಡಲ್ಲಿ ನಾವು ವಿ ಆರ್ ಅಪ್ಲೈಂಗ್ ದಿ ಗಾರ್ನರ್ ವರ್ಸಸ್ ಮೂರ್ ರೂಲ್ಸ್. ಸೊ ಗಾರ್ನರ್ ವರ್ಸಸ್ ಮೂರ್ ರೂಲ್ಸನ್ನು ಅಪ್ಲೈ ಮಾಡಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು, ಅದನ್ನು ಅಪ್ಲೈ ಮಾಡ್ದೇನೂ ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ
ಒಂದು ಏನಂತಂದರೆ ಮ್ಯಾಕ್ಸಿಮಮ್ ಲಾಸ್ ಮೆಥಡಲ್ಲಿ ಸೊ ನಾವು ಎಕ್ಸೆಸ್ ಕ್ಯಾಪಿಟಲ್ನ ಕಂಡುಹಿಡಿಯೋಲ್ಲ, ಪ್ರಾಬ್ಲಮನ್ನು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಒಂದು ಸಾರಿ ನೋಡಿರಿ. ಇಲ್ಲೇ ಪ್ರಾಬ್ಲಮನ್ನು ನಾವಿಲ್ಲಿ ಸಾಲ್ವ್ ಮಾಡ್ಕೊಂಡು ಮೊದಲಿಗೆ ಬ್ಯಾಲೆನ್ಸ್ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಏನು ನಮ್ಮ ಕಡೆ ಇದೆ, ಈ ಕಾಲಮನ್ನು ನಾವು ಎಣಿಸ್ಕೋಬೇಕಾಗ್ತದೆ. ಒಂದು ಕ್ಯಾಶ್ ನಮ್ಮ ಕಡೆ ಇರ್ತಕ್ಕಂಥ ಒಂದು ಕ್ಯಾಶ್ ಕಾಲಮ್, ಈ ಬ್ಯಾಲೆನ್ಸ್ ಇಲ್ಲ ಅಂದರೂ ನಾವು ಹಾಕ್ಕೊಳ್ಳೇಬೇಕು. ಸೊ ಔಟ್ಸೈಡ್ ಲಯಬಿಲಿಟೀಸನ್ನು ಮೊದಲೇ ಹಾಕ್ಕೊಳ್ತೀವಿ. ಇಲ್ಲೇ ಕೇವಲ ಒಬ್ಬರೇ ಇದ್ದಾರೆ, ಕ್ರೆಡಿಟರ್ಸ್ ಮಾತ್ರ ಒಬ್ಬರೇ ಇದ್ದಾರೆ ಔಟ್ಸೈಡ್ ಲಯಬಿಲಿಟೀಸ್. ರಿಮೈನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 14,000 ಇದೆ. ಪಾರ್ಟ್ನರ್ಸ್ 3 ಜನ ಇದ್ದಾರೆ ಒಟ್ಟು. ಸೊ ನಾವು ಇಲ್ಲೇ 1 2 3 4 5 ಕಾಲಮ್ ಇರ್ತಕ್ಕಂಥ ಒಂದು ಪೀಸ್ಫುಲ್ ಡಿಸ್ಟ್ರಿಬ್ಯೂಷನ್ ಒಂದು ಸ್ಟೇಟ್ಮೆಂಟನ್ನು, ಅಂದರೆ ಸ್ಟೇಟ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಇರ್ತಕ್ಕಂಥ ಒಂದು ಪೀಸ್ಫುಲ್ ಡಿಸ್ಟ್ರಿಬ್ಯೂಷನನ್ನು ಪ್ರಾಬ್ಲಮ್ಸನ್ನು ಪ್ರಿಪೇರ್ ಮಾಡಿದೆ. ಇಲ್ಲೇ ಮೊದಲಿಗೆ ನಮಗಿರ್ತಕ್ಕಂಥ ಲಾಸನ್ನು ನಾವಿಲ್ಲಿ ತೆಗೋಣ. ಲೆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಲಿ ಅಂತ ಹೇಳ್ತೀವಿ. ಸೊ ಇಲ್ಲೇ ರೇಷಿಯೋ ಅವ್ರದ್ದೇನಿದೆ ಅಂದರೆ 1:1:1 ಇದೆ. ಹೀಗಾಗಿ ಲಾಸ್ 4,000 ರೂಪಾಯಿ ನಾವೇನಿದೆ, ಸೊ ಸಾರಿ 6,000 ರೂಪಾಯಿ ಏನಿದೆ, ಪ್ರತಿಯೊಬ್ಬರಿಗೆ 2,000 ರೂಪಾಯಿ ಅಂತ ನಾವು ತೆಗಿತಾ ಹೋಗ್ತೇವೆ. ಸೊ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಲಾಸನ್ನು ಇಲ್ಲಿ ನೋಡಿರಿ, ಬ್ಯಾಲೆನ್ಸ್ ಶೀಟಲ್ಲಿ ಲಾಸ್ 6,000 ಇದೆ. ಅವರ ಒಂದು ಶೇರಿಂಗ್ ರೇಷಿಯೋ, ಶೇರಿಂಗ್ ಪ್ರಾಫಿಟ್ಸ್ ಲಾಸಸ್ ಈಕ್ವಲಿ ಅಂತ ಹೇಳ್ತಾರೆ. ಸೊ ಈಕ್ವಲ್ ಇರ್ತಕ್ಕಂಥಂದರೆ 1:1 ರೇಷಿಯೋ ಇರ್ತದೆ. ಆ 1:1 ರೇಷಿಯೋ ಪ್ರಕಾರ ಅವರಿಗೆ ಬಂದಂತಹ ಲಾಸನ್ನು, ಅಂದರೆ ಪಾರ್ಟ್ನರ್ಸಿಗೆ ಸಂಬಂಧಪಟ್ಟಂಥ ಲಾಸನ್ನು ನಾವು ತೆಗೆದ್ವಿ. ಇದು ಅವ್ರಿಗಿರ್ತಕ್ಕಂಥ ಬ್ಯಾಲೆನ್ಸು. ಸೊ ಮುಂದೆ ನಮಗೆ ಇದು ಡ್ಯೂ ಅಂದರೆ ಕೊಡಬೇಕಾದಂಥ ಡ್ಯೂ ಅಂದರೆ ಟೋಟಲ್ ಆಗಿ ನಾವು ಇನ್ನು ಕ್ಯಾಶ್ ನಮ್ಮ ಕಡೆ ಇರ್ತಕ್ಕಂಥದ್ದು 14,000 ರೂಪಾಯಿ ಕ್ಯಾಶ್ ಇದೆ. ಇಲ್ಲಿ ಮೊದಲಿಗೆ ನಾವು ಔಟ್ಸೈಡ್ ಲಯಬಿಲಿಟಿ ಪೇ ಮಾಡಬೇಕು. ಅದು ಕ್ರೆಡಿಟರ್ಸ್ ಒಬ್ಬರೇ ಇದ್ದಾರೆ, ಅವ್ರದ್ದು 7,000 ರೂಪಾಯಿ ಇದೆ. ಸೊ ವಿ ಹ್ಯಾವ್ ಪೇಯ್ಡ್. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಬ್ಯಾಲೆನ್ಸನ್ನು 14,000 ಪ್ಲಸ್ ಇವೆಲ್ಲವು. ಇಲ್ಲಿ ನಮಗೆ ಅವೈಲೇಬಲ್ ಕ್ಯಾಶ್ ಇರ್ತಕ್ಕಂಥದ್ದು ಔಟ್ಸೈಡ್ ಫಸ್ಟ್ ಕೊಡ್ತೀವಿ, ದಟ್ ಈಸ್ 7,000. ಈ 14,000 7,000 ರೂಪಾಯಿ ತೆಗೆದು ಇವರಿಗೆ ಕೊಡ್ತೀವಿ ಕ್ರೆಡಿಟರ್ಸ್ಗೆ. ಸೊ ಕ್ರೆಡಿಟರ್ಸ್ ಯಾವುದೇ ಬ್ಯಾಲೆನ್ಸ್ ಉಳಿಲ್ಲ. ನಮ್ಮ ಕಡೆ ಕ್ಯಾಶ್ ಇವಾಗ 7,000 ರೂಪಾಯಿ ಇದೆ. ಸೊ ಈ 7,000 ರೂಪಾಯಿನ ನಾವು ಯಾರಿಗೆ ಹಂಚಬೇಕು? ABC ಪಾರ್ಟ್ನರ್ಸಲ್ಲಿ ನಾವು ಎಕ್ಸೆಸ್ ಕ್ಯಾಪಿಟಲ್ ಮೊದಲು ಪ್ರಾಬ್ಲಮಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ಬಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದು ಅಂಡರ್ ಮ್ಯಾಕ್ಸಿಮಮ್ ಲಾಸ್ ಮೆಥಡ್ ಆಗಿದೆ. ಹೀಗಾಗಿ ಸೊ ನಾವು ಈ 3 ಮಂದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಒಟ್ಟಾರೆಯಾಗಿ ಟೋಟಲ್ ಮಾಡ್ತೀವಿ. 22 + 11 33 + 4 37,000 ಇರ್ತದೆ. ಈ 37,000ರಲ್ಲಿ ನಮಗಿರ್ತಕ್ಕಂಥ ಕ್ಯಾಶ್ ಎಷ್ಟಿದೆ? ಓನ್ಲಿ 7,000 ಇದೆ. ಸೊ 37,000ರಲ್ಲಿ 7,000 ಮೈನಸ್ ಮಾಡಿದರೆ ನಮಗೆ ಬರ್ತಕ್ಕಂಥ ಲಾಸ್ ಎಷ್ಟಂದರೆ 30,000. ಮ್ಯಾಕ್ಸಿಮಮ್ ಲಾಸ್ ಆಫ್ ₹30,000 ಈಸ್ ಅಡ್ಜಸ್ಟೆಡ್ ಟು ಈಕ್ವಲಿ. ಇವರ ರೇಷಿಯೋ ಏನಿದೆ 1:1:1 ಇರೋದ್ರಿಂದ ಇವ್ರ ಲಾಸನ್ನು 30,000 ರೂಪಾಯಿ ಈ ರೀತಿ ಹಂಚಿಕೆ ಮಾಡ್ತೀನಿ. 30,000 ಅಂದರೆ 10,000 10,000 10,000. ಸೊ ಉಳಿತಕ್ಕಂಥ ಅಮೌಂಟು ನಾನು ಮೇಲ್ಗಡೆ ಇದೆ. ಸೊ 22,000 10,000 12,000, 11,000 10,000 1,000. ಸೊ 4,000 10,000 ಹೋಗಿದೆ ನೋಡಿ. ಈ 6,000 ರೂಪಾಯಿ ಇಂಡಿಕೇಶನ್ ನೆಗೆಟಿವ್ ಏನಂದರೆ ಸಿದು ಕೊರತೆ ಇದೆ. ಲಾಸ್ಗೆ ಅವನಿಗೆ ಕಾಂಟ್ರಿಬ್ಯೂಷನ್ ಮಾಡೋದೊಂದು ಕೆಪಾಸಿಟಿ ಇಲ್ಲ. ಸೊ ಮ್ಯಾಕ್ಸಿಮಮ್ ಲಾಸ್ ಮೆಥಡಲ್ಲಿ ಯಾರ್ದು ನೆಗೆಟಿವ್ ಫಸ್ಟ್ ಬರ್ತದೆ ಆ ಅಮೌಂಟನ್ನು ಸೊ ಉಳಿದಂಥ ಪಾರ್ಟ್ನರ್ಸ್ ಏನು ನೀವು ಇನ್ಶೂರೆನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ಸ್ ನೋಡಿದಾಗ ಅಥವಾ ಗಾರ್ನರ್ಸಸ್ ಮುರಲ್ಸ್ ನೋಡಿದಾಗ ಒಬ್ಬ ವ್ಯಕ್ತಿ ಏನು ಡೆಫಿಷಿಯನ್ಸಿ ಇರ್ತಾನೆ ಆ ವ್ಯಕ್ತಿಯ ಒಂದು ಲಾಸನ್ನು ಸಾಲ್ವೆಂಟ್ ಪಾರ್ಟ್ನರ್ಸ್ ಹಾಕಿಕೊಡ್ಬೇಕು ಅನ್ನೋದೊಂದು ರೂಲ್ಸ್ ಏನಿರ್ತದೆ. ಆ ರೀತಿ ನಾವು ಇಲ್ಲಿ ಅಪ್ಲೈ ಮಾಡಿ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ಹಾಗಾದರೆ ಸೀಸ್ ಡೆಫಿಷಿಯನ್ಸಿನ ಎ ಮತ್ತು ಬಿ ದಿ ಕ್ಯಾಪಿಟಲ್ ರೇಷಿಯೋ ಮೇಲೆ, ಈಗ ರೇಷಿಯೋ ಇಲ್ಲಿ ಈಕ್ವಲ್ ಇದೆ 1:1, ಬಟ್ ಆ ರೇಷಿಯೋ ಯೂಸ್ ಮಾಡಿದ್ರೆ ನಾವು ಕ್ಯಾಪಿಟಲ್ ರೇಷಿಯೋ ಮೇಲೆ ನಾವಿಲ್ಲಿ ಇದು ಮಾಡ್ತೀವಿ. ಕ್ಯಾಪಿಟಲ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಇಲ್ಲಿದೆ ನೋಡಿ. ಸೊ ಎದು ಮತ್ತು ಬಿದ್ದು ಕ್ಯಾಪಿಟಲ್ 24,000 13,000 ಕ್ಯಾಪಿಟಲ್ ಬ್ಯಾಲೆನ್ಸ್ ಇದೆ. ಲಾಸನ್ನು ತೆಗೆದ್ವಿ 22 11,000 ಆಯಿತು. ಈ ಒಂದು ರೇಷಿಯೋ ಮೇಲೆ 11 1 11 2 22 ಈ ರೇಷಿಯೋನ ಯೂಸ್ ಮಾಡಿಕೊಂಡು ಆ ಸಿದ್ ಡೆಫಿಷಿಯನ್ಸಿಯನ್ನು ನಾವಿಲ್ಲಿ ತೆಗೆದುಹಾಕ್ತೀವಿ. ಸೊ ಇಲ್ಲೇ ನೋಡಿರಿ. ಸೊ 6,000 ರೂಪಾಯಿನ ಸೀಸ್ ಡೆಫಿಷಿಯನ್ಸಿ ಟ್ರಾನ್ಸ್ಫರ್ ಟು ಎ ಆ್ಯಂಡ್ ಬಿ ಕ್ಯಾಪಿಟಲ್ ರೇಷಿಯೋ ಆಫ್ ದಟ್ ಈಸ್ 2:1 ರೇಷಿಯೋ ಮೇಲೆ ನಾವು ಹಂಚಿಕೆ ಮಾಡಿದ 6,000 ರೂಪಾಯಿನ 2,000 ರೂಪಾಯಿ ಬಿದವನು 4,000 ರೂಪಾಯಿ ಎದವನು ಮೈನಸ್ ಮಾಡಿದ. ಈಗ ಈ ಒಂದು 12,000 ಮತ್ತು 1,000ರಲ್ಲಿ ಉಳಿತದೆ ನೋಡಿ. ಏನು ಬ್ಯಾಲೆನ್ಸ್ ಬಂತಲ್ಲ. ಸೊ ಸಿದೊಂದು ಡೆಫಿಷಿಯನ್ಸಿ ತೆಗೆದ್ವಿ. ಇಲ್ಲಿ ಬಿದೊಂದು ಏನಿದೆ ಅಂದರೆ ಬಿದೊಂದು 1,000 ಇತ್ತು, 2,000 ರೂಪಾಯಿ ಮೈನಸ್ 1,000 ರೂಪಾಯಿ ಮೈನಸ್ ಬಂತು ನೋಡಿರಿ. ಈ ಒಂದು ಬೀಸ್ ಡೆಫಿಷಿಯನ್ಸಿಯನ್ನು ಯಾರು ತುಂಬಿಕೊಡ್ಬೇಕು ಅಂದರೆ ಎ ಒಬ್ಬನೇ ಇರ್ತಕ್ಕಂಥ ವ್ಯಕ್ತಿ ಅವನು ತುಂಬಬೇಕು. ಅವನ ಕಡೆಯಿಂದ ನಾವು ರಿಸೀವ್ ಮಾಡ್ತೀವಿ. ಹಾಗಾದರೆ
ಬಿದು ಡೆಫಿಷಿಯನ್ಸಿನ ಎ ತಂದು ಕೊಟ್ಟ 8,000 1,000 ರೂಪಾಯಿ ಮೈನಸ್ ಮಾಡಿದ್ವಿ. ಈಗ 1,000 ರೂಪಾಯಿಯನ್ನು ಕೊಟ್ಟರು 7,000 ರೂಪಾಯಿ. ಸೊ ಏನು ಪ್ಲಸ್ ಅಮೌಂಟ್ ಬಂದಿದೆ, ಈ ಅಮೌಂಟ್ ಇಟ್ ಇಂಡಿಕೇಟ್ಸ್ ನಮ್ಮಲ್ಲಿರ್ತಕ್ಕಂಥ ಕ್ಯಾಶ್. ಇಲ್ಲಿ ನೋಡಿದೆ ನೋಡಿರಿ, 7,000 ರೂಪಾಯಿ ಏನಿತ್ತಲ್ಲ, ಈ ಒಂದು ಅಮೌಂಟ್, ಈ 7,000 ರೂಪಾಯಿ ಅಮೌಂಟನ್ನು ಇವಾಗ ತೋರಿಸ್ಬೋದು ನಾವು ಯಾರಿಗೆ ಕೊಡಬೇಕು ಅಂತ. ಇದನ್ನು ಯಾವಾಗಲೂ ಪ್ರತಿ ಪ್ರಾಬ್ಲಮಲ್ಲಿ ಈ ರೀತಿ ಬಂದಾಗ ನಾವು ಕ್ಯಾಶ್ ಕೊಡೋಕ್ಕಿಂತ ಮುಂಚೆ ಸೊ ಮ್ಯಾಕ್ಸಿಮಮ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡಿ ಇಟ್ ಇಂಡಿಕೇಟ್ಸ್ ನಾವು ಯಾರಿಗೆ ಮೊದಲಿಗೆ ದುಡ್ಡನ್ನು ಹಂಚಿಕೆ ಮಾಡಬೇಕು ಅನ್ನೋದನ್ನು ಇಂಡಿಕೇಷನ್ ಮಾಡ್ತದೆ. ಸೊ ಇಲ್ಲಿ 7,000 ರೂಪಾಯಿನ ಮೊದಲಿಗೆ ನಾವು ಏದವನಿಗೆ ಕೊಡಬೇಕು ಅನ್ನೋದು ಇಂಡಿಕೇಷನ್ ಆಗುತ್ತೆ. ಸೊ ಕ್ಯಾಶ್ ಪೇಡ್ ಟು ಎ, ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಈಗ ಏದು ಏನು ಬ್ಯಾಲೆನ್ಸ್ ಇತ್ತಲ್ಲ 22,000 ರೂಪಾಯಿ ಮೇಲಿತ್ತಲ್ಲ, ಈಗ ಆ ಒಂದು ಅಮೌಂಟಲ್ಲಿ ಇಲ್ಲಿರ್ತಕ್ಕಂಥ 22,000 ರೂಪಾಯಿ ಅಮೌಂಟಲ್ಲಿ ಇದಕ್ಕೆ ಎ ಅಂತ ಹಾಕಿದ್ವಿ ನಾವು. ಇಲ್ಲಿ ನೋಡಿರಿ ಎ ಅಂತ ಹಾಕಿದ್ವಿ. ಈ ಎದಲ್ಲಿ ಸೊ ನಾವು ಇಲ್ಲೇನು ಮಾಡ್ತೀವಿ, 7,000 ರೂಪಾಯಿ ಮೈನಸ್ ಮಾಡ್ತೀವಿ. ಸೊ ಎ ಮೈನಸ್ ಬಿ ಮಾಡಿದಾಗ 15,000 ರೂಪಾಯಿ. ಇವ್ರ ಬ್ಯಾಲೆನ್ಸ್ ಹಾಗೆ ಬರ್ತದೆ. ಏನು ಬ್ಯಾಲೆನ್ಸ್ ಉಳಿತು ಅನ್ನೋದನ್ನು ಇಂಡಿಕೇಷನ್ ಮಾಡ್ತೀವಿ. ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ನಾವು ರಿಸೀವ್ ಮಾಡ್ತೀವಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡಿದಾಗ 9,000 ರೂಪಾಯಿ ಬಂತು. ಈ 9,000 ರೂಪಾಯಿ ಇಮಿಡಿಯೇಟ್ ಯಾರಿಗೂ ಹಂಚಲ್ಲ, ನಾವು ಮ್ಯಾಕ್ಸಿಮಮ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ನಮ್ಮಲ್ಲಿ 15,000 ಪ್ಲಸ್ 25,000 4,000 ಇವನ್ನೆರಡನ್ನೂ ಸೇರಿಸಿದಾಗ ಟೋಟಲ್ ಆಗಿ 15 ಪ್ಲಸ್ 11 26 ಪ್ಲಸ್ 4 30,000. 30,000ರಲ್ಲಿ 9,000 ಮೈನಸ್ ಮಾಡಿದ್ರೆ 21,000 ರೂಪಾಯಿ ಬರ್ತದೆ. ಈ 21,000 ರೂಪಾಯಿಯನ್ನು ನಾವು ಈಕ್ವಲ್ ಆಗಿ ಹಂಚಿಕೆ ಮಾಡ್ತೀವಿ. 7,000 7,000 7,000. ಸೊ ಈ ಅಮೌಂಟಲ್ಲಿ ಆ 7,000 ರೂಪಾಯಿ ಮೈನಸ್ ಮಾಡಿದಾಗ ಎದ್ದು 8,000 ರೂಪಾಯಿ ಪ್ಲಸ್ ಬಂತು, ಬಿದ್ದು 4,000 ಪ್ಲಸ್ ಸಿದ್ದು 3,000. ಬಟ್ ಈ ನೆಗೆಟಿವ್ ಬ್ಯಾಲೆನ್ಸ್ ಅಂದರೆ ಸೀಸ್ ಡೆಫಿಷಿಯನ್ಸಿನ ಮತ್ತು ಎ ಬಿಗೆ ಕ್ಯಾಪಿಟಲ್ ರೇಷಿಯೋ 2:1 ರೇಷಿಯೋಲ್ಲಿ ಹಂಚಿಕೆ ಮಾಡ್ತೀವಿ. 2,000 1,000 ಬಿಗೆ ಹಂಚಿಕೆ ಮಾಡ್ತೀವಿ. ಹಾಕಿದಾಗ ಸೊ 3,000 ಪ್ಲಸ್ 6,000 ಅವ್ರದ್ದು ಒಂದು ಪಾಸಿಟಿವ್ ಅಂದರೆ ಪಾಸಿಟಿವ್ ಬ್ಯಾಲೆನ್ಸ್ ಬರ್ತದೆ. ಇಟ್ ಇಂಡಿಕೇಟ್ಸ್ ನಮ್ಮಲ್ಲಿರ್ತಕ್ಕಂಥ 9,000ನ ಹೇಗೆ 6,000 ಮತ್ತು 3,000 ತೋರಿಸಬೇಕು ಅನ್ನೋದು ಮ್ಯಾಕ್ಸಿಮಮ್ ಲಾಸ್ ಸೂಚನೆ ಕೊಡ್ತಿದೆ. ಸೊ ಅವೈಲೇಬಲ್ ಕ್ಯಾಶ್ ಪೇಡ್ ಟು ಎ ಆ್ಯಂಡ್ ಬಿ. ಸೊ 9,000 ರೂಪಾಯಿ ಏನು ನಾವು ರಿಸೀವ್ ಮಾಡಿದ್ದೀವಲ್ಲ ಅದನ್ನು ಎ ಮತ್ತು ಬಿಗೆ ತುಂಬಿದ್ವಿ. ದಟ್ ಈಸ್ 6,000. ಇಲ್ಲೇ ಹೇಳಿದಂತೆ ಅದನ್ನು ತುಂಬಿದ್ವಿ ನಾವು. ಇನ್ನು ಇದು ಕ್ಯಾಪಿಟಲ್ ಬ್ಯಾಲೆನ್ಸ್ ಉಳಿತದೆ. ಇಲ್ಲಾಂದರೆ ಸಿ ಬ್ಯಾಲೆನ್ಸಲ್ಲಿ ಡಿ ಬ್ಯಾಲೆನ್ಸ್, ಇಲ್ಲಿ ಸಿ ಇದೆ ನೋಡಿ. ಸಿ ಬ್ಯಾಲೆನ್ಸ್ ಏನಿತ್ತಲ್ಲ, ಸೊ ಅವರು 15,000 11,000 4,000 ಅದರಲ್ಲಿ ನಾವು ಈ 6,000 3,000 ಮೈನಸ್ ಮಾಡ್ತೀವಿ. ಇದು 15,000 6,000 9,000. ಸೊ 11,000ರಲ್ಲಿ 3,000 8,000 ಉಳಿತು. ಇದು 4,000 ರೂಪಾಯಿ ಹಾಗೆ ಉಳಿತು. ನಮಗೀಗ ಬ್ಯಾಲೆನ್ಸ್ ಕೊಡಬೇಕಂತ ಅಮೌಂಟ್ ಇದು ಇಂಡಿಕೇಷನ್ ಮಾಡ್ತಾಯಿದೆ. ಇನ್ನು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡ್ತೀವಿ ನಾವು 18,000 ರೂಪಾಯಿ. ಆ 18,000 ರೂಪಾಯಿನ ಮತ್ತು ನಾವು ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಿಂತ ಬಿಫೋರ್ ಮ್ಯಾಕ್ಸಿಮಮ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು. 9 ಪ್ಲಸ್ 18 17,000 ಪ್ಲಸ್ 4,000 21,000 ಆಗುತ್ತೆ. 21,000ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಕ್ಯಾಶ್ ಅಷ್ಟು 18,000 ರೂಪಾಯಿ ಮೈನಸ್ ಮಾಡಿದ್ರೆ 3,000 ರೂಪಾಯಿ. ಈ 3,000ನ 1:1 ರೇಷಿಯೋ ಮೇಲೆ ನಾವು ಹಂಚಿಕೆ ಮಾಡಿದ್ವಿ. ಸೊ ಅವಾಗ ಉಳಿಯೋದು ಏನಪ್ಪ ಅಂದರೆ ಅವ್ರ ಬ್ಯಾಲೆನ್ಸು 8,000 7,000 3,000 ಉಳಿತು. ಇದು ಇಂಡಿಕೇಷನ್ಸ್ ಏನಪ್ಪ ಅಂದರೆ 3 ಪಾರ್ಟ್ನರ್ಸ್ಗೆ 8,000 7,000 ನೆಗೆಟಿವ್ ಬ್ಯಾಲೆನ್ಸ್ ಯಾವುದೂ ಇಲ್ಲ, ಇಲ್ಲಿ ಯಾವುದೂ ಡೆಫಿಷಿಯನ್ಸಿ ಇಲ್ಲ. 8,000 7,000 3,000 ಒಟ್ಟಾರೆ 18,000 ಈ ರೀತಿ ಹಂಚಿಕೆ ಮಾಡುತ್ತದೆ. ಸೊ ನಾವು ಕ್ಯಾಶ್ ಪೇಡ್ ಟು ಆಲ್ ಪಾರ್ಟ್ನರ್ಸ್, ಈ 18,000 ಅಷ್ಟು ಪಾರ್ಟ್ನರ್ಸ್ ನಾವು ಪೇ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಇನ್ಸ್ಟಾಲ್ಮೆಂಟ್ 18,000 ಬಂದರೂ ಈ ಎಲ್ಲವೂ ಪ್ರಾಬ್ಲಮ್ ಮಾಡಿದ ನಂತರ ಇಲ್ಲಿ ಏನು ಇಂಡಿಕೇಷನ್ ಮಾಡ್ತೇವೆ ಆ ಪ್ರಕಾರ ನಾವು ಈ 18,000ನ ಹಂಚಿಕೆ ಮಾಡ್ತೀವಿ. ಸೊ 8,000 7,000 3,000 ಹಂಚಿಕೆ ಮಾಡಿದ್ವಿ. ಸೊ ಕೊನೆಯದಾಗಿ ಉಳಿತಕ್ಕಂಥ ಏನು ಬ್ಯಾಲೆನ್ಸ್ ಉಳಿತದೆ ಅದು 1,000 1,000. ಇಟ್ ಈಸ್ ಅ ಲಾಸ್ ಫಾರ್ ದಿ ಪಾರ್ಟ್ನರ್ಸ್ ಎ ಬಿ ಸಿ. ಅದಕ್ಕೆ ಸೊ ದಟ್ ಈಸ್ ಬೇಯಿಂಗ್ ಲಾಸ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1:1 ರೇಷಿಯೋ ಪ್ರಕಾರ ಅವ್ರಿಗೆ ಲಾಸ್ ಆಗ್ತದೆ. ಇಲ್ಲಿ ಅತಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂತಂದರೆ ಸೊ ಪ್ರಾಬ್ಲಮನ್ನು ಹ್ಯಾಕ್ ಮಾಡೋದು ಅದು ಬಹಳ ಇಂಪಾರ್ಟೆಂಟ್. ಸೊ ಇನ್ ದ ಅಬವ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಫಾಲೋ ದಿ ಮ್ಯಾಕ್ಸಿಮಮ್ ಲಾಸ್ ಮೆಥಡ್. ಗಾರ್ನ್ ವರ್ಸಸ್ ಫಸ್ಟ್ ಇರ್ತಕ್ಕಂಥ ಕ್ಯಾಶನ್ನು ಔಟ್ಸೈಡ್ ಲಯಬಿಲಿಟಿ ಪೇ ಮಾಡ್ತೀವಿ ನಾವು ಕ್ರೆಡಿಟರ್ಸ್ಗೆ. ನೆಕ್ಸ್ಟ್ ಬ್ಯಾಲೆನ್ಸಸ್ ಏನಿದೆ ಆ ಅಮೌಂಟನ್ನು ನಾವು ಅಡ್ಜಸ್ಟ್ ಮಾಡ್ತಾ ಅಂದರೆ ಕ್ಯಾಪಿಟಲ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡ್ತೀವಿ. ಮೊದಲನೇ ಹಂತದಲ್ಲಿ ಸೊ 7,000 ರೂಪಾಯಿ ಕ್ಯಾಶನ್ನು ಓನ್ಲಿ 1 ಪಾರ್ಟ್ನರ್ಸ್ ಕೊಡ್ತೀವಿ. ಎರಡನೇದರಲ್ಲಿ ಬಂದಂಥ ಇನ್ಸ್ಟಾಲ್ಮೆಂಟಲ್ಲಿ ಎ ಬಿಗೂ ಕೊಡ್ತೀವಿ. ಮೂರನೇ ಇನ್ಸ್ಟಾಲ್ಮೆಂಟಲ್ಲಿ ನಾವು ಡೆಫಿಷಿಯನ್ಸಿಯನ್ನು ಮ್ಯಾಕ್ಸಿಮಮ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡಿ ಎ ಬಿ ಸಿ 3 ಮಂದಿಗೂ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇಲ್ಲೇ ನಿಮಗೆ ತೋರಿಸಿದ್ದೀನಿ ಡೆಫಿಷಿಯನ್ಸಿನ ಹೇಗೆ ಹಂಚಿಕೆ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ರೇಷಿಯೋ ಮೇಲೆ ಅದನ್ನು ನಾವು ಕಂಡು ಹಿಡ್ಕೊಂಡಿದ್ವಿ. ಇಟ್ ಇಂಡಿಕೇಟ್ಸ್ ಪಾರ್ಟ್. ಸೊ ನಾವು ಕೊನೆಯದಾಗಿ ಪಾರ್ಟ್ನರ್ಸಿಗೆ ಮ್ಯಾಕ್ಸಿಮಮ್ ಲಾಸ್ ಮೆಥಡಲ್ಲಿ ಯಾವ ರೀತಿ ಹಂಚಿಕೆ ಮಾಡೋಣ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಇದು ನಿಮಗೆ ತಿಳಿಸ್ತದೆ. ಸೊ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ನಾವು ಇನ್ನೂ 1 ಅಥವಾ 2 ಪ್ರಾಬ್ಲಮ್ಸನ್ನು ಈ ಒಂದು ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ನಿಮಗೆ ನೋಟ್ಸ್ಗಳಿದ್ದಾವೆ, ಇವನ್ನ ನೋಟ್ಸ್ಗಳನ್ನು ಪಾಸ್ ಮಾಡಿಕೊಂಡು ನೀವು
ಸರಿಯಾಗಿ ಇದನ್ನು ನೋಡ್ಕೋಬೇಕು, ಓದ್ಕೋಬೇಕು. ಇದು ಸಾಕಷ್ಟು ನಿಮ್ಗೆ ವಿಷಯಗಳನ್ನು